ಸಮಾರಂಭಗಳಿಗೆ ಹೋಗ್ತೀರಾ, ಭಿಕ್ಷಾಟನೆ ಮಾಡ್ತೀರಾ, ಅಲ್ಲಿ ಕೆಲವೊಂದು ಟೈಮಲ್ಲಿ ನಿಮ್ಮವರು ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಇಷ್ಟೇ ಬೇಕು ಅಂತಂದೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಜನ ಅಲ್ಲಿ ಒಂದು ಸಭೆ ಸಮಾರಂಭದಲ್ಲಿ ಖುಷಿಯಾಗಿರ್ತಾರೆ, ಆ ಖುಷಿಯಾಗಿದ್ದಾಗ ಅಲ್ಲಿ ಯಾರೋ ಒಬ್ರನ್ನ ನೀವು ಕೇಳ್ತೀರಾ ನಮ್ಗೆ ಇಷ್ಟ ಬೇಕು ಅಂತಂದೇಳಿ, ಅವಾಗ ಅವ್ರು ನೋಡೋ ರೀತಿ ಬೇರೆ ಇರ್ತೈತೆ, ಅಲ್ಲಿ ಆಗುವಂತ ಒಂದು ಕ್ಷಣನೇ ಬೇರೆ ತರ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖುಷಿಯಾಗಿರುವ ಸಮಾರಂಭದಲ್ಲಿ ಹೋಗುವ ಅದ ನಮ್ಮ ಕರ್ತವ್ಯ ಸರ್. ಯಾಕಂದ್ರೆ ಪುರಾತನ ಕಾಲದಿಂದನೂ ಅದು ನಡ್ಕಂತ ಬಂದಿರೋದು. ಏನ್ ಗೊತ್ತಾ, ಭಿಕ್ಷೆ ಬೇಡಕ್ ಹೋಗಿದ್ದಾಗ ಅವಾಗ ಅವರು ಯಾಕೆ ಆತರ ಹಠ ಮಾಡ್ತಾರೆ, ಯಾಕೆ ಆತರ ತೊಂದರೆ ಕೊಡ್ತಾರೆ ಅಂದ್ರೆ, ಮನುಷ್ಯ ಅಂದ್ಮೇಲೆ ಆಸೆ ಇದ್ದೇ ಇರುತ್ತೆ. ಮನುಷ್ಯನ್ಗೆ ಆಸೆ ಇಲ್ಲ ಅಂದ್ರೆ ಮತ್ತೆ ಬೇರೆಯವ್ರಿಗೆ ಯಾರಿಗೂ ಆಸೆ ಇರಲ್ಲ ಸರ್. ಏನ್ ಗೊತ್ತಾ, ಅವ್ರು ₹1 ಕೊಡ್ತಾ ಇರ್ತಾರಲ್ಲ, ಅದ್ರಲ್ಲಿ ಇನ್ನೊಂದ್ ₹1 ಸೇರ್ಸ್ಕೊಡು, ನಾವಿಷ್ಟು ಜನ ಇದ್ದೀವಿ, ಹಂಚ್ಕೊಂಡ್ ತಿಂತೀವಿ ಅಂತ ಹೇಳಿ ಕೈ ಮುಗಿದ್ ಕೇಳೋರ್ ಕೇಳ್ತಾರೆ ಸರ್. ಒಬ್ರು ಕೆಟ್ಟವ್ರು ಇರ್ತಾರೆ, ನಮಗೆ ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಡಿಮ್ಯಾಂಡ್ ಮಾಡಿರ್ತಾರಲ್ಲ ಸರ್, ಅವ್ರಿಗೆ ನಾನು ಒಂದೇ ಹೇಳೋದು, ಯಾರಿಗೂ ಡಿಮ್ಯಾಂಡ್ ಮಾಡಬೇಡಿ. ಅವರ ಕಷ್ಟಗಳು ಏನಿರುತ್ತೆ ಅಂತ ಅದು ಅವರಿಗೆ ಅಷ್ಟೇ ಗೊತ್ತಿರುತ್ತೆ. ಫಂಕ್ಷನ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಮಾತು ನೀವ್ ಏನ್ ಹೇಳಿದ್ರು ಗೊತ್ತಾ, ಈ ಸಮಾರಂಭದಲ್ಲಿ ಯಾಕೆ ಡಿಮ್ಯಾಂಡ್ ಮಾಡ್ತೀರಾ ಅಂತ. ನಾವು ಮಾಡಕ್ಕಂತ ಡಿಮ್ಯಾಂಡು, ನೀವು ಹಲವಾರು ಫಂಕ್ಷನ್ ಗಳಲ್ಲಿ ಲಕ್ಷಾನ್ ಗಂಟ್ಲೆಲ್ಲ ದುಡ್ಡು ಹಾಕ್ತೀರಾ, ನಮಗ್ ₹1000 ಕೊಟ್ರೆ ಅದ್ರಲ್ಲಿ ಕಡಿಮೆ ಆಗುತ್ತಾ ಏನಂತ ನಾವು ಕೇಳ್ತೀವಿ. ನೀವು ₹1000 ಕೊಟ್ರೆ ಏನ್ ಕಷ್ಟ ಆಗುತ್ತೆ ಅಂತ ನೀವು ಕೇಳಿದ್ರಿ. ಆ ₹1000 ಬಡವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ? ಅದೆಷ್ಟು ಕಷ್ಟಪಟ್ಟು ದುಡ್ದಿರ್ತಾರಂತ ಗೊತ್ತಾ? 1000 ದುಡಿಯೋದು ಎಷ್ಟು ಕಷ್ಟ ಅಂತ ಹೇಳಿದ್ದೀರಾ. ನಾವೇನ್ ಮಾಡ್ಬೇಕು ಸರ್, ನಮ್ಮ ಹಣೆ ಬರದಲ್ಲಿರೋದೇ ಆ ತರ. ಒಂದು ಭಿಕ್ಷೆ ಬೇಡ, ನಿಮ್ಮ ಹತ್ರ ಕೇಳ್ಕೊಂಡೆ ನಮ್ಮ ಹೊಟ್ಟೆ ತುಂಬೋದು. ಅಣ್ಣ ತಮ್ಮ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡು ಡಿಮ್ಯಾಂಡ್ ಮಾಡ್ತೀವಿ. ವಯಸ್ಸಲ್ಲಿ ಜಾಸ್ತಿ ಇದ್ರೆ ನಮ್ಮ ಅಪ್ಪ ವಯಸ್ಸಂತ ಹೇಳ್ಕೊಂಡು ನಾವು ಹಠ ಮಾಡಿ ಮಕ್ಳ ತರ ಕೇಳ್ತೀವಿ. ಆಮೇಲೆ ನಮ್ಮ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ನಮ್ಮ ಅಮ್ಮ ಅಂತ ಹೇಳಿ ಹಠ ಮಾಡಿ ಕೇಳ್ತೀವಿ. ಏನ್ ಗೊತ್ತಾ, ನಾವು ಕಷ್ಟ ನೀವು ₹1000 ಕೇಳಕ್ ಎಷ್ಟು ಕಷ್ಟ ಅಂತ ನಮಿಗೂ ಗೊತ್ತು ಸರ್. ಅದು ಕಷ್ಟ ಪಡೋದು ₹1000 ಅಂದ್ರೆ ಅದು ಮಾಮೂಲಿ ಮಾತಲ್ಲ. ಏನ್ ಗೊತ್ತಾ, ನಮ್ಮ ಜೀವನ ಈ ತರ ಇದೆ ಸರ್, ಈ ತರ ಇದೆ. ನೀವು ಕೊಟ್ರೇನೆ ನಮ್ಮ ಜೀವನ ನಡೆಯೋದು, ಹೊಟ್ಟೆ ನಡೆಯೋದು, ಬಟ್ಟೆ ನಡೆಯೋದು ಸರ್. ನೀವೇ ನಿಲ್ಸ್ಬಿಟ್ರೆ ಹೆಂಗೆ ಸರ್? ಆ ಮಾತಿಗೆ ನಾನು ₹1000 ಕೊಟ್ರೆ ನಾವು 5 ಜನ 200 ಹಂಚ್ಕೊಂಡು ಏನೋ ಒಂದ್ ಜೀವನ ಮಾಡ್ಬೋದಲ್ವಾ? ನಮ್ಮ ಒಂದು ಜೀವ ಇದೆ ಅಲ್ವಾ. ಇವಾಗ ನೀವು ಭಿಕ್ಷೆ ₹1000 ಕೊಡೋದು ದೊಡ್ಡದು, ನಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಅಂತರು ಅಂತ ಹೇಳ್ತಾ ಇದ್ರೆ, ಯಾಕೆ ನೀವು ಕೆಲಸ ಮಾಡಲ್ಲ? ಸರ್ಕಾರದಿಂದ ಸೌಲಭ್ಯಗಳು ಯಾಕೆ ಕೊಡೋದಲ್ಲ? ಅದು ಬರುತ್ತಲ್ಲ, ನೀವು ಯಾಕೆ ತಗೊಳಲ್ಲ? ನೀವೇನೇನ್ರಿ, ಒಂದು ಕೆಲಸ ಯಾಕೆ ಮಾಡಲ್ಲ ಅಂತ ಅದಕ್ಕೆ ಹೇಳ್ತೀನಿ. ಆಮೇಲೆ ಸರ್ಕಾರದಿಂದ ನಿಮಗೆ ಏನು ಬರಲ್ಲ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಕೆಲಸ ಮಾಡಕ್ ಹೋದ್ರೆ ನಮಗೆ ಈ ಸಮಾಜದಲ್ಲಿ ಯಾರು ಕೆಲಸ ಕೊಡ್ತಾರೆ ಸರ್? ಈಗ ಕೆಲಸ ಮಾಡಕ್ ಹೋದೆ ಅಂದ್ರೂ ಇವ್ರಿಗೆ ಸೇರ್ಸ್ಕೊಂಡು ಏನು ಇಂಥವ್ರು ಬಂದಿದಾರೇನೋ ಅಂತ ಹೆಸರು ಒಂದ್ ಬರುತ್ತೆ. ನಿಮ್ಮ ಹೆಸರು ಕೆಟ್ಟದಾಗುತ್ತಂತ ಹೇಳಿ ನಮ್ಮನ್ನ ನೀವು ಕರ್ಕಣಲ್ಲ ಸರ್.